ನೀವ್ ಯಾವ್ದೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡು ಆ ರೀತಿ ಸುಳ್ಳು ಹೇಳಿದೀರ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಅದೇನಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ಆ ಥರ ಏನಿಲ್ಲಪ್ಪ. ತಾತ, ಅದನ್ನೇ ನನ್ನ ಮುಖ ನೋಡ್ಕೊಂಡು ಮಾತಾಡಿ. ಏನೋ ಮುಚ್ಚಿಡ್ತಿದ್ದೀರಾ ಅಂತ ನನಗೆ ಅನಿಸ್ತಿದೆ. ಥರ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲಪ್ಪ. ಅವಳು ನಿನ್ನ ಹೆಂಡತಿ, ನೀನು ಅವಳನ್ನ ಪಡ್ಕೊ. ನನ್ನ ಮನಸ್ಸಲ್ಲಿ ಯಾವತ್ತಿದ್ರೂ ನೀನೇ ಅವಳ ಗಂಡ, ಅವಳೇ ನಿನ್ನ ಹೆಂಡತಿ ಅನ್ನೋದು ನಿಶ್ಚಯ ಆಗಿದೆ. ಇದನ್ನ ಯಾರಿಂದನೂ ಬದಲಾಯಿಸೋಕ್ಕಾಗೋದಿಲ್ಲ. ಆ ಥರ ಬದಲಾಯಿಸ್ಬೇಕು ಅಂತ ಹಠಪಟ್ಟು ನಿಂತವ್ರಿಗೆ ನೀನೇ ಉತ್ತರ ಕೊಡ್ಬೇಕಪ್ಪ. ಯಾರು ತಾತ ಆಗ ಬದಲಾಯಿಸ್ಬೇಕು ಅಂತ ನಿಂತಿರೋರು? ಯಾಕೆ ಹೀಗೆ ತುಂಬ ಒಟ್ಟಾಗಿ ಮಾತಾಡ್ತಿದ್ದೀರಾ? ಬಿಡಪ್ಪ, ಆ ಬೇರೆ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಈಗ ನಿನ್ನ ಉದ್ದೇಶ, ಗುರಿ ಒಂದೇ ಆಗಿರ್ಬೇಕು. ಅದು ಝಾನ್ಸಿನ ಪಡ್ಕೊಳ್ಳೋ ಅಂಥದ್ದು. ಆ ನಿನ್ನ ಪ್ರಯತ್ನದಲ್ಲಿ ನನ್ನ ಸಹಕಾರ ಇರಲ್ಲ, ಆದ್ರೆ ನನ್ನ ಆಶೀರ್ವಾದ ಇದೆ. ನೀನು ಅವಳಿಗೆ ಫ್ರೆಂಡೋ, ಲವ್ವರೋ ಅಥವಾ ಗಂಡನಾಗೋ ಪಡ್ಕೊಳ್ಬೇಕು. ಆಲ್ ದ ಬೆಸ್ಟ್ ಜೆಂಟ್ಲ್ಮ್ಯಾನ್, ಆಲ್ ದ ಬೆಸ್ಟ್. ಏನ್ ಮೇಡಮ್ ಲ್ಯಾಪ್ಟಾಪು ಏನಕ್ಕೆ? ರಾಮಾಚಾರಿ, ಝಾನ್ಸಿಗೆ ಫೋನಲ್ಲಿ ಸತ್ಯ ಹೇಳೋಕೆ ಅಂತ ಟ್ರೈ ಮಾಡಿದ್ವಿ, ಆದರೆ ಅದು ವರ್ಕೌಟ್ ಆಗಿಲ್ಲ. ಹಾಗೆಂತ ಸುಮ್ಮನೆ ಇದ್ರೆ ಹೇಗೆ ಹೇಳು? ಅದಕ್ಕೆ ಆಡಿಯೋಗಿಂತ ಎಫೆಕ್ಟಿವ್ ಆಗಿ ಕೆಲಸ ಮಾಡೋ ವಿಡಿಯೋನ ಅವ್ಳ ಕಣ್ಮುಂದೆ ಇದ್ರೆ ಹೇಗೆ ಹೇಳು? ನೀವು ಹೇಳ್ತಿರೋದು ಸರಿ ಇದೆ. ಯಾವ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀರಾ? ಝಾನ್ಸಿ ತುಂಬ ಪ್ರಾಕ್ಟಿಕಲ್ ಹುಡುಗಿ. ಅವಳ ಮಾತಿಗಿಂತ ಸಾಕ್ಷಿನೇ ನಂಬೋದು. ಅದಕ್ಕೆ ಝಾನ್ಸಿ ಮಾತ್ರ ಅಲ್ಲ, ಎಲ್ಲರೂ ಕೇಳೋದು ಅದನ್ನೇ ತಾನೆ. ಈಗ ಮನುಷ್ಯನಿಗಿಂತ ಅವನ ಮಾತಿಗಿಂತ ಸಾಕ್ಷಿಗೆ ಬೆಲೆ ಕೊಡೋದು. ಅದಕ್ಕೆ ಅವಳಿಗೆ ಸತ್ಯನ ಅರ್ಥ ಮಾಡಿಸೋಂಥ ಸಾಕ್ಷಿ ಈ ವಿಡಿಯೋದಲ್ಲಿದೆ. ಆ ವಿಡಿಯೋ ನೋಡಿದ್ರೆ ಅವಳು ನಂಬ್ತಾಳೋ ಬಿಡ್ತಾಳೋ, ಅಟ್ಲೀಸ್ಟ್ ಏನೋ ಆಗಿದೆ ಅನ್ನೋದಾದ್ರೂ ಅರ್ಥ ಆಗುತ್ತೆ ಅಲ್ವಾ? ಸರಿ, ನೀವು ಯಾವ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನು ಸೀಮಂತದ ವಿಡಿಯೋ ರಾಮಾಚಾರಿ. ಝಾನ್ಸಿ ರಾಘು ಇಬ್ರು ಜೊತೆಲಿ ನಿಂತು ಮಾಡಿದ ಪ್ರೋಗ್ರಾಮ್ ಅಲ್ವಾ ಅದು? ಕರೆಕ್ಟು ಮೇಡಮ್, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇಲ್ಲಿ ತೆಗೀರಿ. ವಿಡಿಯೋ ನೋಡಿದ್ರೆ ಝಾನ್ಸಿಗೆ ಸಂಪೂರ್ಣವಾಗಿ ನೆನ್ಪು ಬರದೇ ಇರ್ಬೋದು, ಆದ್ರೆ ನನ್ನ ಲೈಫಲ್ಲಿ ರಾಘು ಅನ್ನೋನೊಬ್ಬ ಇದ್ದ ಅನ್ನೋದಾದ್ರೂ ನೆನಪು ಬರುತ್ತಲ್ವಾ? ಒಂದ್ಸಲ ಇವನು ಯಾರು, ಇವನು ನನಗೂ ಏನು ಸಂಬಂಧ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಹುಳ ತಲೆಗೋದ್ರೆ ಸಾಕು. ಕುಂತ್ರು ನಿಂತ್ರು ಅದೇ ಕಾಡುತ್ತೆ. ಅದ್ಭುತವಾದ ಆಲೋಚನೆ ಮೇಡಮ್. ಕುತೂಹಲ ಮತ್ತೆ ಅನುಮಾನ ಇದೆಯಲ್ಲ, ಇದು ಮನುಷ್ಯನ ಯೋಚನೆ, ಅಧ್ಯಯನ, ಸಂಶೋಧನೆ ಮಾಡುವಂಥ ಗುಣನ ಹೆಚ್ಚುತ್ತೆ. ನೀವು ಹೇಳಿದಾಗೆ ತಂಗಿಗೆ ಈ ವಿಡಿಯೋ ತಲುಪಿದ್ರೆ ಕಳೆದೋಗಿರೋ ನೆನಪುಗಳು ಮತ್ತೆ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವಾಗಲೇ ಒಂದು ಕೊರಿಯರ್ ಮಾಡೋಣ. ಮುರಾರಿ, ಒಂದು ಪೆನ್ ಡ್ರೈವ್ ತಗೋಬಾರು. ರಾಮಾಚಾರಿ, ನಾನು ಆಲ್ರೆಡಿ ತಗೊಂಡು ಬಂದಿದ್ದೀನಿ, ತಗೋ, ಇದಕ್ಕೆ ಕಾಪಿ ಮಾಡಿ ಕೊಡಿ. ಇದನ್ನ ಇವತ್ತೇ ಝಾನ್ಸಿಗೆ ತಲುಪಿಸೋ ವ್ಯವಸ್ಥೆ ಮಾಡೋಣ. ನನ್ನ ಮತ್ತೆ ಝಾನ್ಸಿ ಮೇಡಮ್ನ ಒಂದ್ ಮಾಡ್ಬೇಕು ಅಂತ ತಾತನ ಉದ್ದೇಶ ಆಗಿದ್ರು, ಅವ್ರ ಮನ್ಸಲ್ಲಿ ಬೇರೆ ಏನೋ ಒಂದು ಗೊಂದಲ ಇದೆ ಅಂತ ನನಗನ್ನಿಸ್ತಿದೆ. ಏನೇ ಇರ್ಲಿ ಸರ್, ಝಾನ್ಸಿ ಮೇಡಮ್ಗೆ ಹೋಗಿರೋ ನೆನಪು ಬಂದ್ರೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಅಪ್ಪ ಪುಣ್ಯಾತ್ಮ, ಅದು ನಮಗೂ ಗೊತ್ತು. ಅದರಲ್ಲಿ ನೆನಪು ತರಿಸೋದು ಹೇಗೆ ಅಂತ ತಾನೇ ದೊಡ್ಡ ಪ್ರಶ್ನೆ ಆಗಿರೋದು. ಕೆಲವೊಂದು ಟೈಮು ನಾವು ಹೇಳಿದ್ನ ಮೇಡಮ್ ಕೇಳ್ತಾರೆ. ಅದಕ್ಕೆ ನಾನು ಮೇಡಮ್ನ ಇಲ್ಲಿಗೆ ಬರಕ್ಕೆ ಹೇಳಿದಿರಿ. ಅವ್ರು ಇಲ್ಲಿಗೆ ಬಂದ್ರು ಅಂದ್ರೆ ಹೋಗಿರೋ ನೆನಪೆಲ್ಲ ಮತ್ತೆ ಬಂದೇ ಬರುತ್ತೆ. ಹೇಗೆ? ಕಳ್ಕೊಂಡಿರೋದನ್ನ ಕಳ್ಕೊಂಡಲ್ಲೇ ಹುಡುಕ್ಬೇಕು ಅಂತಾರೆ. ಹಾಗೆ ನೆನಪು ಹೋಗೋದಕ್ಕೆ ಕಾರಣ ಆದ ಘಟನೆನ ಮತ್ತೆ ರೀಕ್ರಿಯೇಟ್ ಮಾಡಿದ್ರೆ ನೆನಪು ಹೋಗಿದ್ದೆಲ್ಲ ಮತ್ತೆ ನೆನಪಾಗತ್ತೆ. ನೋಡು ರಾಯ್,
ನಿನ್ ತಲೆಯಲ್ಲಿ ಏನ್ ಪ್ಲಾನ್ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗೋ ತರ ಕರೆಕ್ಟಾಗಿ ಹೇಳು. ಒಂದ್ ನಿಮಿಷ ಸರ್. ಅಲ್ಲೋಡಿ, ಝಾನ್ಸಿ ಮೇಡಮ್ ಬರ್ತಾ ಇದ್ದಾರೆ. ಬರ್ತಿದ್ದಾರೆ. ಅಲ್ಲೊಂದು ವೆಹಿಕಲ್ ಇದೆ ನೋಡಿ, ಆ ವೆಹಿಕಲ್ ಈಗ ಸ್ಟಾರ್ಟ್ ಆಗುತ್ತೆ. ಏ ರಾಯ್, ಸ್ಟಾರ್ಟ್ ಆಗುತ್ತೇನು? ಸ್ಟಾರ್ಟ್ ಆಗಿ ಮುಂದೆ ಬರ್ತಿದೆ. ಆ ವೆಹಿಕಲ್ ಅರೇಂಜ್ ಮಾಡಿದ್ದೆ ನಾನು. ರಾಯ್, ಝಾನ್ಸಿ ಮೇಡಮ್ಗೂ ಅಲ್ಲಿ ಬರ್ತಿರೋ ಗಾಡಿಗೂ ಏನ್ ಸಂಬಂಧ? ಸಂಬಂಧ ಈಗ ಹೇಳ್ತೀನಿ ಸರ್. ಝಾನ್ಸಿ ಮೇಡಮು ಆ ಕಡೆಯಿಂದ ಬರ್ತಾ ಇರ್ತಾರೆ, ಈ ಕಡೆಯಿಂದ ವೆಹಿಕಲ್ ಬರ್ತಾ ಇರುತ್ತೆ. ಝಾನ್ಸಿ ಮೇಡಮ್ ಹಂಗೆ ಫಾಸ್ಟ್ ಬರ್ತಾ ಇದ್ದಾರೆ. ವೆಹಿಕಲ್ ಇನ್ನೂ ಫಾಸ್ಟ್ ಬರುತ್ತೆ ಅಂತ ಗುದ್ದಿ ಬಿಡುತ್ತೆ. ಹೆಂಗೆ ಆವಾಗ ಝಾನ್ಸಿ ಮೇಡಮ್ಗೆ ಆಕ್ಸಿಡೆಂಟ್ ಆಗುತ್ತೆ, ಹೋಗಿರೋ ನೆನಪು ಮತ್ತೆ ಬರುತ್ತೆ. ಹೆಂಗೆ ಸಾರ್? ವಾಟ್ ಈಸ್ ದಿಸ್ ಮಾಮ್? ನೀನೇನ್ ಮಾಡ್ತಾ ಇದ್ಯಾ? ಆ ಝಾನ್ಸಿ ನೆನಪಿನಿಂದ ಸತ್ತೋಗಿರೋ ಆ ರಾಘು ಅನ್ನೋ ನೆನಪು ತರಿಸೋ ಯಾವುದೇ ಒಂದು ಸಣ್ಣ ತುಣುಕು ಕೂಡ ಅವಳ ಕಣ್ಣಿಗೆ ಬೀಳಬಾರ್ದು. ಅದಕ್ಕೆ ಅವಳ ಮದ್ವೆ ಫೋಟೋ ಸುಟ್ಟಾಕ್ತಾ ಇದ್ದೇನೆ. ಅಲ್ಲ ತುಳಸಿ, ಅವಳೇ ಒಬ್ಬ ಗಂಡು ತನ್ನ ಲೈಫಲ್ಲಿ ಇದ್ದ ಅನ್ನೋ ಸತ್ಯನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಿದ್ಧ ಇಲ್ಲ ಅಂದ್ಮೇಲೆ ಇದನ್ನ ಸುಟ್ಟಾಕಿ ಏನ್ ಸಾಧನೆ ಮಾಡ್ತೀಯ ನೀನು? ಈ ಟೈಮ್ ಅನ್ನೋದಿದೆಯಲ್ಲ, ಅದು ಯಾವಾಗ ಯಾರನ್ನ ಯಾವ ರೀತಿ ಬದಲಾಯಿಸುತ್ತೆ ಅಂತ ಹೇಳೋದಿಕ್ಕಾಗತ್ತೆ. ಇದು ಅವಳ ಕಣ್ಣಿಗೆ ಬೀಳೋದ್ರಿಂದ ಸತ್ಯನ ಸುಳ್ಳ ಅಂತ ತಿಳ್ಕೊಳ್ಳೋ ಅನುಮಾನ ಅವಳ ಮನ್ಸಲ್ಲಿ ಮೂಡುತ್ತೆ. ನೋ ಮಾಮ್, ಅವಳು ಇದನ್ನೆಲ್ಲ ನಂಬೋದು ಇಲ್ಲ. ಇರ್ಬೋದು ಪ್ರಣವ್, ಆದ್ರೆ ಈ ಅನುಮಾನ ಅನ್ನೋ ಒಂದು ಸಣ್ಣ ತುಳುಕು ಅವಳ ಮನ್ಸಲ್ಲಿ ಬಿದ್ರೆ ಅವಳು ಸತ್ಯನ ಸುಳ್ಳು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತಾಳೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ತುಳಸಿ, ಫೋಟೋಸ್ ಏನೋ ಸುಟ್ಟಾದ್ರೆ ಸರಿ, ಆದ್ರೆ ಅವನೇ ಡೈರೆಕ್ಟ್ ಆಗಿ ಬಂದು ಅವಳನ್ನ ಮೀಟ್ ಮಾಡಿದ್ರೆ ಆಗ ಏನ್ ಮಾಡ್ತೀಯಾ? ಇಲ್ಲ, ನಾನ್ ಅದಕ್ಕೆ ಅವಕಾಶ ಕೊಡಲ್ಲ. ನನ್ನ ಆಸೆ ಪೂರ್ತಿ ಆಗೋವರೆಗೂ ಅವ್ರು ಮೀಟ್ ಮಾಡ್ಕೊಡ್ತು. ಪ್ರಣವ್ನ ಮದ್ವೆ ಆಗೋವರೆಗೂ ಅವಳ ನೆನಪಲ್ಲಿ ಸತ್ತೋಗಿರೋ ಸತ್ಯ ಅವಳವರೆಗೂ ಬರಬಾರ್ದು. ಅದು ಬರೋದಿಕ್ ನಾನ್ ಬಿಡಲ್ಲ. ಏ ರಾಯ್, ಹೀಗ್ ಮಾಡಿದ್ರೆ ಅವ್ರ ನೆನ್ಪು ವಾಪಸ್ ಬರಲ್ಲ, ಅವ್ರ ಪ್ರಾಣ ಹೋಗುತ್ತೆ ಅಷ್ಟೇ. ಝಾನ್ಸಿ ಮೇಡಮ್ ಜೀವನದಲ್ಲಿ ಆಟ ಆಡ್ಬೇಡ. ಮೊದಲು ಅವ್ರು ಕಾಲ್ ಮಾಡಿ ಗಾಡಿ ನಿಲ್ಸಕ್ಕೆ ಹೇಳು. ಒಂದ್ ನಿಮಿಷ ಸರ್, ಫೋನ್ ಮಾಡ್ತೀನಿ. ಸರ್ ಫೋನ್ ರಿಸೀವ್ ಮಾಡ್ತಿಲ್ಲ ಸರ್. ಅಣ್ಣ, ಏನಿದು? ನಾನು ಆಕ್ಷನ್ ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ದೆ, ಆದ್ರೆ ನನ್ನ ಪ್ಲಾನ್ ಉಲ್ಟಾ ಹೊಡೆದು ರೊಮ್ಯಾಂಟಿಕ್ ಸೀನ್ ಆಗ್ತಾ ಇದೆ. ನಿನ್ ತಲೆ ಒಂದ್ ಸೆಕೆಂಡ್ ಲೇಟ್ ಆಗಿದ್ರೆ ಅಲ್ಲಿ ಪ್ಯಾಚೋ ಸೀಕ್ವೆನ್ಸ್ ಆಗಿರೋದಲ್ಲಿ. ಆಗೋದೆಲ್ಲ ಒಳ್ಳೇದಕ್ಕೆ ತರು. ಈಗ ನೋಡ್ತಾ ಇರಿ, ಝಾನ್ಸಿ ಮೇಡಮು ರಾಘು ಸರ್ ರೊಮ್ಯಾಂಟಿಕ್ ಆಗಿ ಇಬ್ರು ಒಂದೇ ಸಲ ಎದ್ದಿರ್ತಾರೆ. ಎದ್ದು ಬಿಟ್ಟು ರಾಘು ಸರಿಗೆ ಝಾನ್ಸಿ ಮೇಡಮ್ ರಾಘು ಅಂತ ಗಟ್ಟಿಯಾಗಿ ತಬ್ಕೋತಾರೆ. ಮೇಡಮ್, ನಿಮ್ಗೇನಾಗಿಲ್ಲ ಅಲ್ವಾ?
ಏನೋ ಏನೋ ಅನ್ಕೊಂಡಿದ್ಯಾ? ಮಾಡಕ್ ಕೆಲ್ಸ ಇಲ್ವಾ ನಿನಗೆ? ಇದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ಯಾ ಹೇಗೆ? ಮೇಡಮ್ ಏನ್ ಹೇಳ್ತಾ ಇದ್ದೀರಾ? ಸ್ಟಾಪ್ ಇಟ್. ಈ ರೀತಿ ರೋಡ್ ಅಲ್ಲಿ ರೌಡಿಗಳಿಂದ ಆಕ್ಸಿಡೆಂಟ್ ಇಂದ ಕಾಪಾಡೋ ನಾಟಕ ಮಾಡಿ ಆಮೇಲೆ ನಿಮ್ಮಂತ ಗಂಡಸರು ಏನೆಲ್ಲ ಮಾಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವತ್ ಈ ರೀತಿನೇ ಮಾಡೋದಕ್ ಹೋಗಿ ಫ್ಲಾಟ್ ಮಿಸ್ ಆಗಿ ಆಕ್ಸಿಡೆಂಟ್ ಆಯ್ತಾ? ಮೇಡಮ್ ನೀವು ತಪ್ಪು ತಿಳ್ಕೊಂತಿದ್ದೀರಾ. ಆಕ್ಚುಲಿ ನಾನು ಈ ಆಟ ಎಲ್ಲ ಈ ಝಾನ್ಸಿ ಹತ್ರ ಬೇಡ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ನನ್ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಕೊಂದ್ ಹಾಕ್ಬಿಡ್ತೀನಿ. ಹುಷಾರ್. ಸರ್, ಏನ್ ಸರ್ ನೀವು ರಿಸ್ಕ್ ತಗೊಂಡು ಹೀರೋ ತರ ಬಂದು ಮೇಡಮ್ನ ಕಾಪಾಡಿದ್ದಕ್ಕೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳದೆ ವಾರ್ನ್ ಮಾಡ್ಬಿಟ್ಟು ಹೋದ್ರು. ಸರ್ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಥೂ. ಸರ್, ಮೇಡಮ್ ನಿಮಗ್ ಕೊಟ್ರು ಅಂತ ನೀವು ನನಗ್ ಕೊಟ್ರಾ? ಇನ್ನೊಂದು ಸರಿ ಈ ರೀತಿ ಹುಚ್ಚುಚ್ಚು ಪ್ಲಾನ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಸರ್ ಅದೇನಂದ್ರೆ ಪೆಟ್ಟು ಬಿದ್ದಿರೋ ಜಾಗಕ್ಕೆ ಮತ್ತೆ ಪೆಟ್ಟು ಬಿದ್ರೆ ಹೋಗಿರೋ ನೆನಪು ಮತ್ತೆ ಬರುತ್ತೆ ಅಂತ ಸಿನಿಮಾದಲ್ಲಿ ನೋಡಿದ್ದೆ ಸರ್. ಅದಕ್ಕೆ ಈ ಪ್ರಯೋಗ ಮಾಡೋಣ ಅಂತ ಅನ್ಕೊಂಡೆ ಸರ್. ಆದ್ರೆ ಈ ಪ್ರಯೋಗಕ್ಕೆ ಈ ಬಹುಮಾನ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಆ ಕ್ಷಣಕ್ಕೆ ಒಂದ್ಸತಿ ನನ್ ಎದೆ ಬರ್ತಾನೆ ನಿಂತೋಗಿತ್ತು. ಇದನ್ನ ಇವಾಗ್ಲೇ ಕೊರಿಯರ್ ಮಾಡಬೇಕು. ರಾಮಾಚಾರಿ, ಕಳಿಸ್ತಾ ಇರೋದೇನೋ ಸರಿ, ಆದ್ರೆ ಝಾನ್ಸಿ ಅವ್ರಿಗೆ ನೆನಪು ಬರಬಾರ್ದು ಅನ್ನೋ ಮನಸ್ಥಿತಿ ಇರೋರು ಆ ಮನೇಲೇ ಇದಾರಲ್ಲ. ಮನೇಲಿ ಯಾರು ಇರ್ಲಿ ಕಣ, ತಂಗಿಗೆ ನೆನಪು ಬಂದ್ರೆ ಅಷ್ಟೇ ಸಾಕು, ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಅಕಸ್ಮಾತ್ ಇದು ಬೇರೆಯವ್ರಿಗೆ ಸಿಕ್ಕಿ ಇದನ್ನ ಓಪನ್ ಮಾಡಿ ನೋಡಿ ಝಾನ್ಸಿ ಕುಡ್ದೇ ಇದ್ರೆ ಏನ್ ಮಾಡೋದು? ಹೌದು ರಾಮಾಚಾರಿ, ಚಾನ್ಸಿಗೆ ನೆನಪು ಬರಬೇಕು ಅನ್ನೋರು ಯಾರು, ನೆನಪು ಬರಬಾರ್ದು ಅನ್ನೋರು ಯಾರು ಅಂತ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಯೋಚನೆ ಮಾಡಲೇಬೇಕು. ಇದನ್ನ ತಲುಪಿಸೋದಕ್ಕೆ ಬೇರೆ ಏನಾದರೂ ಪ್ಲಾನ್ ಮಾಡೋದು ಬೆಟರ್ ಅನ್ಸುತ್ತೆ. ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್. ನಾನು ಈ ಕಳಿಸ್ತಿರೋ ಕೊರಿಯರ್ ಎಂಥದ್ದು ಗೊತ್ತಾ? ಅವರೇ ಖುದ್ದಾಗಿ ಹೋಗಿ ಪರ್ಸ್ನಲ್ ವೆರಿಫಿಕೇಶನ್ ಮಾಡಿ ಅದು ಝಾನ್ಸಿನೇನ ಇಲ್ವಾ ಅಂತ ತಿಳ್ಕೊಂಡು ಅವ್ರ ಕೈಲಿ ಸೈನ್ ಹಾಕ್ಸ್ಕೊಂಡು ಆಮೇಲೆ ಈ ಕೊರಿಯರ್ ಐಟಮ್ನ ಅವ್ರು ಕೊಡ್ತಾರೆ. ಆಮೇಲೆ ಅವ್ರು ಕೊಟ್ಟು ಇಸ್ಕೊಂಡಿದ ತಕ್ಷಣ ನಮಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ಹಾಗಾಗಿ ಇದನ್ನ ಅವರು ತಂಗಿಗೆ ಡೆಲಿವರ್ ಮಾಡೋದು. ಹಾಗಾದ್ರೆ ಓಕೆ ರಾಮಾಚಾರಿ. ಆದ್ರೆ ಬರೀ ಪೆನ್ ಡ್ರೈವ್ ಮಾತ್ರ ಕಳಿಸ್ಬೇಡ. ಯಾಕಂದ್ರೆ ಜಸ್ಟ್ ಪೆನ್ ಡ್ರೈವ್ ಅಲ್ವಾ, ಮತ್ತೆ ನೋಡಿದ್ರಾಯ್ತು ಅಂತ ನೆಗ್ಲೆಕ್ಟ್ ಮಾಡಿದ್ರು ಮಾಡ್ಬೋದು. ಅದ್ರ ಜೊತೆ ಅವಳ ಹಳೆಯ ನೆನಪಿಗೆ ಸಂಬಂಧಪಟ್ಟಿದ್ದು ಅಂತ ಒಂದು ಲೆಟರ್ ಬರೆದು ಕಳ್ಸು. ಅವಾಗ ಇಮಿಡಿಯೇಟ್ ಆಗಿ ನೋಡ್ತಾಳೆ. ರಾಮಾಚಾರಿ, ಇದು ಅವ್ರ ಕೈಗೆ ಸಿಕ್ಕಿದ ತಕ್ಷಣ ನೋಡ್ಲೇಬೇಕು ಅನ್ನೋ ರೀತಿ ಲೈನ್ಸ್ಗಳನ್ನ ಬರೆದು ಕಳ್ಸು. ಹಳೆ ನೆನಪುಗಳನ್ನು ಮರೆತವರು ತಮ್ಮ ಬೇರುಗಳನ್ನು ಕಳೆದುಕೊಂಡ ಮರದಂತೆ ಎತ್ತರಕ್ಕೆ ಹೋದರೂ ನೆರಳಿಲ್ಲಿ. ಇಲ್ಲಿ ಮರೆತಿಲ್ಲ, ಜೀವನದ ಪುಸ್ತಕದಲ್ಲಿ ಒಂದಷ್ಟು ಪುಟಗಳು ಅಳಿಸಿದೆ. ಆ ಪುಟಗಳ ನೆನಪು ಮಾಡುವ ತುಣುಕು ಇದರಲ್ಲಿದೆ. ಸೂಪರ್ ರಾಮಾಚಾರಿ, ಇದನ್ನ ಓದ್ತಿದ್ದ ಹಾಗೆ ಈ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅನ್ನೋ ಕುತೂಹಲ ಜಾಸ್ತಿ ಆಗುತ್ತೆ. ತಂಗಿ ರಾಘು ಜೊತೆ ಇಷ್ಟೆಲ್ಲ ಫಂಕ್ಷನ್ ಅಲ್ಲಿ ಓಡಾಡೋದನ್ನ ನೋಡಿದಾಗ ರಾಘು ಯಾರು, ಅವನ ಜೊತೆ ಏನು ಸಂಬಂಧ ಇತ್ತು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿನೂ ಜಾಸ್ತಿ ಆಗುತ್ತೆ. ಹಳೆ ನೆನಪುಗಳು ಮನ್ಸಿಗೆ ಬಂದಾಗ ಮನ್ಸು ತೇವ ಆಗುತ್ತೆ, ಮನಸ್ಸಲ್ಲಿ ಪ್ರೀತಿ ಚಿಗುರೊಡಿಯುತ್ತೆ, ಸತ್ಯ ಆಚೆ ಬರುತ್ತೆ. ಸಾರಿ ಸರ್. ಇವಾಗ ನೋಡು, ನೀನ್ ಮಾಡಿದ ಎಡವಟ್ಟಿಂದ ಝಾನ್ಸಿಗೆ ರಾಘು ಮೇಲೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಯ್ತು. ಸರ್, ಝಾನ್ಸಿ ಮೇಡಮ್ಗೆ ರಾಘು ಸರ್ ಮೇಲೆ ಮಾತ್ರ ಬ್ಯಾಡ್ ಇಂಪ್ರೆಷನ್ ಅಲ್ಲ, ಅವ್ರ ಪ್ರಕಾರ ಈ ಭೂಮಿ ಮೇಲಿರೋ ಯಾವ ಗಂಡು ಪ್ರಾಣಿನೂ ಸರಿ ಇಲ್ಲ, ತಮ್ಮ ಯಜಮಾನ್ರೊಬ್ಬರನ್ನ ಬಿಟ್ಟು. ಅಂದ್ರೆ ಇವಾಗ ಆಗಿದ್ದ ಘಟನೆಯಿಂದ ನನ್ನ ಬಗ್ಗೆ ಝಾನ್ಸಿ ಮೇಡಮ್ಗೆ ಇನ್ನು ತಪ್ಪು ಕಲ್ಪನೆಗಳು ಜಾಸ್ತಿ ಆಗಿರುತ್ತೆ. ನೋಡಿ ಸರ್, ನಮ್ಮ ಝಾನ್ಸಿ ಮೇಡಮ್ ಅಭಿಪ್ರಾಯನ ಬದಲಾಯಿಸಕ್ಕೆ ನೀವು ಹೊಸ ಅವತರಣಿ ಎತ್ಬಿಡಿ. ಏನು ಹೇಳ್ತಿದ್ದೀರಾ? ಅಂದ್ರೆ ಸರ್, ನೀವು ಹೊಸ ಗೆಟಪ್ ಹಾಕೊಂಡು ಝಾನ್ಸಿ ಮೇಡಮ್ನ ಇಂಪ್ರೆಸ್ ಮಾಡ್ಬೇಕು. ರಾಘು, ರಾ ಹೇಳ್ತಾ ಇರೋದ್ರ ಬಗ್ಗೆನೂ ಕ್ಲೀನಾಗಿ ಯೋಚನೆ ಮಾಡ್ಬೇಕು. ಬರೀ ಯೋಚನೆ ಮಾಡೋದಲ್ಲ,
ಇಂಪ್ಲಿಮೆಂಟ್ ಮಾಡಬೇಕು. ನೀವು ಅಂತ ಹೊಸ ಅವತಾರ ಎತ್ತಿ ಎಲ್ಲಾ ಗಂಡಸರು ಕೆಟ್ಟವರಲ್ಲ, ಅವರಲ್ಲಿ ನಿಮ್ಮಂತ ಒಳ್ಳೆಯವ್ರು ಇರ್ತಾರೆ ಅಂತ ಅವ್ರಿಗೆ ಅರ್ಥ ಮಾಡಿಸಿ ಅವ್ರ ಮನ್ಸೊಳಗಡೆ ಜಾಗ ಮಾಡ್ಕೊಳ್ಳಿ. ನೀನ್ ಹೇಳ್ತಾ ಇರೋದು ಒಂಥರ ಡಿಫ್ರೆಂಟ್ ಆಗೇ ಇದೆ. ಡಿಫ್ರೆಂಟ್ ಆಗಿರೋ ಜಾನ್ಸಿನ ನೀನು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಈ ತರ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬೇಕು. ಇದು ವರ್ಕ್ ಆಗುತ್ತಾ? ಆಗುತ್ತಲ್ಲ ಸರ್, ಆಗೋ ತರ ಮಾಡ್ಬೇಕು. ನಿಮಗೆ ಪ್ಲಾನ್ ಮಾಡ್ಕೊಳಕ್ಕೆ ಅನುಕೂಲ ಆಗೋ ತರ ಜಾನ್ಸಿ ಮೇಡಮ್ ಪ್ರತಿಯೊಂದು ಮೂಮೆಂಟ್ನು ನಾನ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಅದಕ್ಕೆ ತಕ್ಕನಾಗೆ ನೀವ್ ಏನೇನ್ ಮಾಡ್ಕೋಬೇಕು ಮಾಡ್ಕೊಳ್ಳಿ. ಓಕೆ, ಡನ್. ಇದು ಒಂದು ಹೊಸ ಚಾಲೆಂಜ್ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಆದಷ್ಟು ಬೇಗ ಜಾನ್ಸಿ ಮೇಡಮ್ ಮನ್ಸಲ್ಲಿ ಮತ್ತೆ ನನ್ನ ಜಾಗ ಪಡ್ಕೋತೀನಿ. ಅನಿತಾ ರೈಟ್? ನೀನು ರಾಮಸ್ವಾಮಿ ಅಂಕಲ್ ಮಗಳು ಅನಿತಾ ತಾನೆ? ಹಾ ಹೌದು, ನಾನು ಸಂಪತ್ ಕುಮಾರ್ ಅವ್ರ ಮೊಮ್ಮಗಳು ಝಾನ್ಸಿ ಅಂತ. ನಿಮ್ ಡ್ಯಾಡಿ ನಮ್ ತಾತನ್ಗೆ ತುಂಬಾ ಆತ್ಮೀಯರು. ಆಕ್ಚುಲಿ ನಿನ್ನ ನಾನು ವೀಲ್ ಚೇರ್ ಅಲ್ಲಿ ನೋಡಿದ್ದು, ಈಗ ನೆನ್ಪಾಯ್ತು. ಹಾ ಹಾ, ಇವಾಗ ನೆನ್ಪಾಯ್ತು ನನ್ಗೆ. ವಾಟ್ ಸರ್ಪ್ರೈಸ್ ಅನಿತಾ, ನೀನೀಗ ಆರಾಮಾಗಿ ಓಡಾಡ್ತಿದ್ಯಾ? ಅಂದ್ಮೇಲೆ ನಿನ್ ಕೈ ಕಾಲ್ ಸರಿ ಹೋಗಿದೆ ಅಂತ ಆಯ್ತು. ಹೌದು, ನಿನ್ನ ಈ ರೀತಿ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇ, ನೀವು ನನ್ನನ್ನ ಕಂಡು ಹಿಡಿದು ಮಾತಾಡ್ಸಿದ್ದು ತುಂಬಾ ಖುಷಿ ಆಯ್ತು. ಹಾಗೆ ನಿಮ್ಮನ್ನ ಈ ರೀತಿ ನೋಡಿ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಈ ರೀತಿ ಅಂದ್ರೆ ನಾನು ಇದ್ದಿದ್ದ ಹೀಗೆ ಅಲ್ವಾ? ಅಂದ್ರೆ ಇಷ್ಟು ದೊಡ್ಡೋರಾದ್ರು ನನ್ನಲ್ಲಿ ಇಷ್ಟು ಬದಲಾವಣೆ ಆಗಿದ್ರು ಪತ್ತೆ ಮಾಡಿ ಮಾತಾಡ್ಸಿದ್ರಲ್ಲ, ಆ ವಿಚಾರವಾಗಿ ಹೇಳ್ದೆ. ಓಕೆ, ಹಾಗಿದ್ರೆ ಅಂದ್ಹಾಗೆ ಯಾವ ಟ್ರೀಟ್ಮೆಂಟ್ ಇಂದ ಸರಿ ಹೋಗಿದ್ದು? ನಿಜ ಹೇಳ್ಬೇಕಂದ್ರೆ ಇದು ಟ್ರೀಟ್ಮೆಂಟ್ ಇಂದ ಆಗಿದ್ದಲ್ಲ, ಒಂದು ಇನ್ಸಿಡೆಂಟ್ ಇಂದ ಆಗಿದ್ದು. ಆ ಇನ್ಸಿಡೆಂಟ್ ಆಗೋದಕ್ಕೆ ಕಾರಣ ಒಬ್ಬ ಹುಡುಗ. ಒಂದಿನ ವಾಟ್? ಒಂದು ಗಂಡು ಜಾತಿಯಿಂದ ನಿನ್ ಕೈ ಕಾಲ್ ಸರಿ ಹೋಯ್ತಾ? ಪರವಾಗಿಲ್ವೇ, ಒಂದು ಗಂಡು ಜಾತಿ ಒಂದ್ ಒಳ್ಳೆ ಇನ್ಸಿಡೆಂಟ್ಗೆ ಕಾರಣ ಆಯ್ತು. ಹೌದು, ನನ್ನ ಲೈಫಲ್ಲಿ ಅವ್ರು ಬಂದಿದ್ರಿಂದ ನನ್ ಕೈ ಕಾಲೆಲ್ಲ ಸರಿ ಹೋಯ್ತು. ಓಕೆ, ಸೂಪರ್. ಹೀಗೇಗೋ ನಿನ್ ಲೈಫ್ ಚೆನ್ನಾಗಿದೆಯಲ್ಲ, ಬಿಡು. ಇಲ್ಲ, ನನ್ನ ಲೈಫ್ ಈಗ ಚೆನ್ನಾಗಿಲ್ಲ. ಯಾಕೆಂದ್ರೆ ನಾನು ಕಂಡ ಕನ್ಸು, ಆಸೆ, ಆಕಾಂಕ್ಷೆಗಳೆಲ್ಲ ಒಂದು ಹುಡುಗಿಯಿಂದ ನುಚ್ಚು ನೂರಾಗೋಯ್ತು. ಅವಳು ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಟು ದೊಡ್ಡ ಸಮಸ್ಯೆನೆ ಕ್ರಿಯೇಟ್ ಮಾಡ್ಬಿಟ್ಲು. ನೀನ್ ಏನ್ ಹೇಳ್ತಿದ್ಯಾ ನಂಗೆ ಅರ್ಥನೇ ಆಗ್ತಿಲ್ಲ. ಒಂದ್ ಹುಡುಗಿ ಕಾರಣ ಆದ್ಲ, ನನ್ ಜೀವನಕ್ಕೆ ಬೆಳಕಾಗ್ ಬಂದ್ ಹುಡುಗ ಲೈಫ್ ಲಾಂಗ್ ನನ್ ಜೊತೆನೆ ಇರ್ಬೇಕು ಅಂತ ಆಸೆ ಪಟ್ಟೆ. ನನ್ ಜೊತೆ ಮದ್ವೆ ಆಗ್ಬೇಕು ಅಂತ ಕನ್ಸ್ಕೊಂಡೆ. ಆದ್ರೆ ಅವಳಿಂದಾಗಿ ಒಂದ್ ಸಲ ಅಲ್ಲ, ಎರಡೆರಡು ಸಲ ಮದ್ವೆ ಮನೆಗ್ ಬಂದು ನನ್ನ ಮದ್ವೆ ನಿಂತೋಯ್ತು. ಹಾಗಂತೇಳಿ ಅವಳೇನ್ ಖುಷಿಯಾಗಿಲ್ಲ, ತುಂಬಾನೇ ಅನ್ಭವಿಸ್ತಾ ಇದ್ದಾಳೆ. ಯಾರಿಗೋಸ್ಕರ ಹೋರಾಟ ಮಾಡಿ ನನ್ನಿಂದ ಕಿತ್ಕೊಂಡ್ಲು, ಅವರಿಂದನೇ ದೂರ ಆಗಿ ಶಿಕ್ಷೆ ಅನುಭವಿಸ್ತಿದ್ದಾಳೆ. ಕಮಾನ್ ಅನಿತಾ, ಇದು ಕಲಿಯುಗ. ಕರ್ಮ ಅನ್ನೋದು ತುಂಬಾ ಬೇಗ ರಿಟರ್ನ್ ಆಗುತ್ತೆ. ನಾವೇನಾದ್ರೂ ಕೆಟ್ಟದ್ ಮಾಡಿದ್ರೆ ಅದ್ ನಮಗ್ ವಾಪಸ್ ಬರುತ್ತೆ. ಕೆಟ್ಟದ್ ಮಾಡ್ದವ್ರು ಅನ್ಭವಿಸ್ಲಿ ಬಿಡಿ. ಅದೇ ನನ್ಗಾಗ್ತಿರೋ ಸಂತೋಷ ಜಾನ್ಸಿ. ಇವತ್ತು ನನ್ನ ಕಣ್ಣು ಮುಂದೆನೆ ಇಬ್ರು ದೂರ ಆಗಿ ನರಳಾಡ್ತಿದ್ದಾರೆ. ನನ್ನಿಂದ ಯಾವ ಸಂತೋಷನ ಕಿತ್ಕೊಂಡ್ಲೋ ಅವಳಿಗೂ ಆ ಸಂತೋಷ ಸಿಕ್ಕಿಲ್ಲ. ನಿಜವಾಗ್ಲೂ ನಿನಗ್ ಮೋಸ ಆಗಿರೋದು ಆ ಹುಡುಗನಿಂದ. ಮದ್ವೆ ಮಂಟಪದವರೆಗೂ ಬಂದಿದ್ದ ಅಂದ್ಮೇಲೆ ತಾಳಿ ಕಟ್ಬೇಕಿತ್ತು. ಒಂದು ಹೆಣ್ಣಿಗೆ ದ್ರೋಹ ಮಾಡ್ಬಾರ್ದು ಅನ್ನೋ ರೆಸ್ಪಾನ್ಸಿಬಿಲಿಟಿ ಅವನಿಗಿರ್ಬೇಕಿತ್ತು. ಅದಕ್ಕೆ ನನ್ಗೆ ಗಂಡು ಜಾತಿ ಅಂದ್ರೇನೆ ಆಗಲ್ಲ. ಈ ಕಾರಣದಿಂದನೇ ನಾನು ಅವ್ರನ್ನ ನಂಬೋದೂ ಇಲ್ಲ. ನೀನು ಅಷ್ಟೇ ನಂಬೋದಕ್ ಹೋಗ್ಬೇಡ. ಎನಿವೆ,
ಟೇಕ್ ಕೇರ್. ಬಾಯ್. ಗಮ ಒಂದು ಗ್ಲಾಸ್ ಕಾಫಿ ಸಿಗ್ಬೋದಾ? ಸರಿ ಆಯ್ತು, ಕೊಡ್ತೀನಿ. ಥ್ಯಾಂಕ್ ಯು. ಚಿಕ್ಕಮ್ಮ, ಫೋಟೋ ಯಾಕೆ ಕ್ರಾಸ್ ಆಗಿದೆ? ನೋಡ್ಕೋಬೇಕಲ್ವಾ? ಅಣ್ಣ ಯಾಕೆ ಇದ್ದಕ್ಕಿದ್ದಂಗೆ ಹಿಂಗ್ ಆಡ್ತಾ ಇದ್ದಾನೆ?